ನಮಸ್ಕಾರ, ಶುಭೋದಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ. ನಿಮ್ಮೆಲ್ಲರಿಗೂ ಇವತ್ತಿನ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಇಲ್ಲಿ ಒಬ್ಬ ವ್ಯಕ್ತಿಯ ಚಿತ್ರಣವನ್ನ ನೀವು ನೋಡಬಹುದು. ಸೊ ಈ ವ್ಯಕ್ತಿ ಯಾರು ಅಂತ ಹೇಳಿದ್ರೆ, ದೃಷ್ಟಿ ವಿಕಲತೆ ಹೊಂದಿದ್ದರೂ ಸಹ ತುಂಬಾ ಉತ್ತಮವಾದಂತಹ ಸಾಧನೆ ಮಾಡಿದಲ್ಲಿ ಇವರು ಕೂಡ ಒಬ್ರು. ಅಂದ್ರೆ ವಿಷುಯಲಿ ಇಂಪೇರ್ಡ್ ಅಂತ ಹೇಳ್ತೀವಿ, ಅಥವಾ ಫಿಸಿಕಲಿ ಚಾಲೆಂಜ್ಡ್ ಅಂತ ಹೇಳ್ತೀವಿ. ಅಂದ್ರೆ ದೈಹಿಕವಾಗಿ ಅವರು ವಿಶೇಷ ಚೇತನರಾಗಿರ್ತಾರೆ ಅಂದ್ರೆ ಅಂತ ಹೇಳ್ತೀವಿ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬೆಳಕಿನ ಕಿರಣಗಳು ಅವರ ಕಣ್ಣಿಗೆ ಪ್ರವೇಶ ಮಾಡೋದಿಲ್ಲ. ಸೊ ಅವರು ದೃಷ್ಟಿ ವಿಕಲತೆಯನ್ನ ಹೊಂದಿರ್ತಾರೆ. ಸೊ ದೃಷ್ಟಿ ವಿಕಲತೆಯನ್ನ ಹೊಂದಿರುವಂತಹ ಕೆಲವು ಭಾರತೀಯರು ಉತ್ತಮ ಸಾಧನೆಗಳಿಂದ ಮನ್ನಣೆ ಪಡೆದಿದ್ದಾರೆ. ದಿವಾಕರ ಅನ್ನುವಂತಹ ಬಾಲ ಪ್ರತಿಭೆ ಗಾಯಕವಾಗಿ ಅದ್ಭುತ ಪ್ರದರ್ಶನ ನೀಡಿದ್ದಾರೆ. ಹುಟ್ಟಿನಿಂದಲೇ ದೃಷ್ಟಿ ವಿಕಲರಾದಂತಹ ರವೀಂದ್ರ ಜೈನ್ ಅಲಹಾಬಾದ್ ವಿಶ್ವವಿದ್ಯಾಲಯದಿಂದ ಸಂಗೀತ ಪ್ರಭಾಕರ ಪದವಿಯನ್ನ ಪಡೆದಿದ್ದಾರೆ. ಅವರು ಗೀತ ರಚನೆಕಾರ, ಗಾಯಕ ಮತ್ತು ಸಂಗೀತ ಸಂಯೋಜಕರಾಗಿ ಕೂಡ ಶ್ರೇಷ್ಠ ಸಾಧನೆಯನ್ನ ಮಾಡಿದ್ದಾರೆ. ಹಾಗೆ ಸ್ವತಃ ದೃಷ್ಟಿವಿಕಲರಾದ ಲಾಲ್ ಅಡ್ವಾಣಿಯವರು ಭಾರತದಲ್ಲಿ ದಿವ್ಯಾಂಗರಿಗಾಗಿ ವಿಶೇಷ ಶಿಕ್ಷಣ ಮತ್ತು ಪುನರ್ ವಸತಿ ಎಂಬ ಸಂಘವನ್ನ ಸ್ಥಾಪನೆ ಮಾಡಿದ್ದಾರೆ. ಇದಲ್ಲದೆ ಬ್ರೈಲ್ ಲಿಪಿಗಳ ಸಮಸ್ಯೆಗಳ ಕುರಿತಂತೆ ಯುನೆಸ್ಕೋದಲ್ಲಿ ಭಾರತವನ್ನ ಪ್ರತಿನಿಧಿಸಿದ್ದಾರೆ. ಅಮೆರಿಕದ ಸಾಹಿತಿ ಉಪನ್ಯಾಸಕಿ ಆದ ದೃಷ್ಟಿವಿಕಲರಾದ ಹೆಲನ್ ಎ ಕೆಲ್ಲರ್. ಸೊ ಈ ಒಂದು ಚಿತ್ರದಲ್ಲಿ ಅವರ ಒಂದು ಮುಖಪುಟವನ್ನ ನೀವು ಕಾಣಬಹುದು. ಯು ಕ್ಯಾನ್ ಸಿ ದ ಪಿಕ್ಚರ್ ಆಫ್ ಹೆಲನ್ ಎ ಕೆಲ್ಲರ್. ಅತ್ಯಂತ ಪ್ರಸಿದ್ಧ ಮತ್ತು ಸ್ಫೂರ್ತಿದಾಯಕ ವ್ಯಕ್ತಿ ಅಂತಾನೆ ಹೇಳ್ಬಹುದು. ಕೇವಲ 18 ತಿಂಗಳ ಮಗುವಾಗಿದ್ದಾಗ, ಅಂದ್ರೆ 1.5 ವರ್ಷ ಇದ್ದಾಗ ತನ್ನ ದೃಷ್ಟಿಯನ್ನ ಅವ್ರು ಕಳ್ಕೊಂತಾರೆ. ಆಕೆಯ ಸಂಕಲ್ಪ ಮತ್ತು ಧೈರ್ಯದಿಂದ ವಿಶ್ವವಿದ್ಯಾಲಯದ ಪದವಿಯನ್ನ ಪೂರ್ಣಗೊಳಿಸ್ತಾರೆ ಮತ್ತು ಸ್ಟೋರಿ ಆಫ್ ಮೈ ಲೈಫ್ ಎಂಬ ಪುಸ್ತಕದ ಜೊತೆಗೆ ಅನೇಕ ಕೃತಿಗಳನ್ನ ರಚಿಸ್ತಾರೆ. ಸೊ ಈ ಒಂದು ಮೂಲಕ ನಾವು ನಿಮ್ಗೆ ಏನ್ ಹೇಳಕ್ಕೆ ಹೊರಟಿದೀವಿ ಅಂತ ಹೇಳಿದ್ರೆ, ಒಂದು ವೈಕಲ್ಯತೆ ನಮ್ಮಲ್ಲಿ ಇದೆ. ನಮ್ಮಲ್ಲೂ ಕೂಡ ಬೇಕಾದಷ್ಟು ದೈಹಿಕ ಅಥವಾ ಮಾನಸಿಕ ಸಮಸ್ಯೆಗಳಿರಬಹುದು. ಆದ್ರೆ ಅವುಗಳು ನಾವು ಮಾಡುವಂತಹ ಸಾಧನೆಗೆ ಯಾವುದೇ ಕಾರಣಕ್ಕೂ ಅಡ್ಡಗಾಲು ಹಾಕಬಾರ್ದು ಅನ್ನೋಂಥದ್ನ ನಾವು ಇದ್ರ ಮೂಲಕ ತಿಳ್ಕೊಳ್ಬೇಕಾಗತ್ತೆ. ನೋಡಿ, ಈ ದೃಷ್ಟಿ ವಿಕಲತೆ ಹೊಂದಿರುವಂತಹ ವ್ಯಕ್ತಿಗಳು ಬ್ರೈಲ್ ಪದ್ಧತಿಯನ್ನ ಅನುಸರಿಸ್ತಾರೆ. ಅಂದ್ರೆ ಸ್ವತಃ ದೃಷ್ಟಿ ವಿಕಲನಾದಂತಹ ಲೂಯಿಸ್ ಬ್ರೈಲ್ ಅನ್ನುವಂತಹ ವಿಕಲರಿಗೆಂದೇ ಒಂದು ಪದ್ಧತಿಯನ್ನ ಅಭಿವೃದ್ಧಿಪಡಿಸ್ತಾರೆ. 1821ರಲ್ಲಿ ಇದನ್ನ ಅವರು ಪ್ರಕಟಿಸ್ತಾರೆ. ಇದನ್ನ ನಾವು ಬ್ರೈಲ್ ಲಿಪಿ ಅಂತ ಕರಿತೀವಿ. ಅಂದ್ರೆ ಈ ಪದ್ಧತಿಯನ್ನ 1932ರಲ್ಲಿ ಅಳವಡಿಸಿಕೊಳ್ಳಲಾಗುತ್ತೆ. ಸಾಮಾನ್ಯ ಭಾಷೆಗಳಿಗೆ, ಗಣಿತ ಮತ್ತು ವೈಜ್ಞಾನಿಕ ಸಂಗೀತಗಳಿಗೆ ಬ್ರೈಲ್ ಲಿಪಿಗಳಿದೆ. ಬ್ರೈಲ್ ಪದ್ಧತಿಯನ್ನ ಬಳಸಿ ಅನೇಕ ಭಾರತೀಯ ಭಾಷೆಗಳಲ್ಲೂ ಕೂಡ ಓದಲು ಬರೆಯಲು ಸಾಧ್ಯವಾಗ್ತಾ ಬರುತ್ತೆ. ಇನ್ನು ಬ್ರೈಲ್ ಪದ್ಧತಿಯು 63 ಚುಕ್ಕೆಗಳ ವಿನ್ಯಾಸ ಅಥವಾ ಲಿಪಿಯನ್ನ ಹೊಂದಿದೆ. ಈ ರೀತಿ ಚುಕ್ಕಿಗಳನ್ನ ನೀವು ಕಾಣ್ತಾ ಹೋಗಬಹುದು. ಈ ರೀತಿಯಾಗಿರುತ್ತೆ. ಅರ್ಥ ಆಯ್ತಾ? ಪ್ರತಿಯೊಂದು ಲಿಪಿಯು ಒಂದೊಂದು ಅಕ್ಷರಗಳ ಸಂಯೋಜನೆಯನ್ನ, ಒಂದು ಸಾಮಾನ್ಯ ಪದವನ್ನ ಅಥವಾ ವ್ಯಾಕರಣ ಚಿಹ್ನೆಯನ್ನ ಪ್ರತಿನಿಧಿಸುತ್ತೆ. ಪ್ರತಿಯೊಂದರಲ್ಲೂ 3 ಚುಕ್ಕೆಗಳಿರುವಂತೆ 2 ಕಂಬ ಸಾಲುಗಳು, ಒಂದು ಚೌಕಟ್ಟಿನಲ್ಲಿ ಚುಕ್ಕೆಗಳು ವ್ಯವಸ್ಥೆಗೊಳಿಸಲಾಗಿರುತ್ತೆ. ಇಂಗ್ಲಿಷ್ ಭಾಷೆಯ ಕೆಲವು ಅಕ್ಷರಗಳನ್ನ ಮತ್ತು ಕೆಲವು ಪದಗಳನ್ನ ಚುಕ್ಕೆಗಳ ವಿನ್ಯಾಸ ಪ್ರತಿನಿಧಿಸುವುದನ್ನ ನಾವು ಇಲ್ಲಿ ಕಾಣಬಹುದು. ಸೊ ಈ ಒಂದು ವಿನ್ಯಾಸದ ಮುಖಾಂತರ ಅದು ಪ್ರತಿನಿಧಿಸುತ್ತೆ. ಈ ವಿನ್ಯಾಸಗಳನ್ನ ಬ್ರೈಲ್ ಹಾಳೆಗಳ ಮೇಲೆ ಉಬ್ಬಚ್ಚು ಮಾಡಿದಾಗ, ಉಬ್ಬಚ್ಚು ಅಂದ್ರೆ, ಅಚ್ಚು ಅಂದ್ರೆ ಏನು? ಪ್ರಿಂಟ್. ಉಬ್ಬಚ್ಚು ಅಂದ್ರೆ ಉಬ್ಬೋದು ಅಂತ ಹೇಳಿದ್ರೆ ಏನು? ಅದು ಸ್ವಲ್ಪ ಬಲ್ಜ್ಡ್ ಆಗಿರುತ್ತೆ, ಉಬ್ಬಿ ಇರುತ್ತೆ ಅಲ್ವಾ? ಸೊ ಇಂಥದ್ನ ಉಬ್ಬಚ್ಚು ಅಂತ ಕರೀತಾರೆ. ಅಂಡರ್ಲೈನ್ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನ ಮಾಡಿದಾಗ ದೃಷ್ಟಿ ವಿಕಲಚೇತನ ವ್ಯಕ್ತಿಗಳು ಸ್ಪರ್ಶಿಸುವುದರ ಮೂಲಕ ಪದಗಳನ್ನ ಗುರುತಿಸಲು ಸಹಾಯ ಮಾಡುತ್ತೆ. ಅವರಿಗೆ ಬೆರಳಿನಿಂದ ಸುಲಭವಾಗಿ ಸ್ಪರ್ಶಿಸಲು ಚುಕ್ಕೆಗಳನ್ನ ತುಸು ಉಬ್ಬಿಸಲಾಗಿರುತ್ತೆ. ಈಗ ನೋಡಿ, ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ, ಸಿ 2 ಡಾಟ್ ಇರುತ್ತೆ. ಹಿಂಗೆ ಸಿ ಎಗೆ ಒಂದೇ ಒಂದು ದೊಡ್ಡ ಡಾಟ್ ಇರುತ್ತೆ. ಟಿಗೆ ಹೆಂಗಿರುತ್ತೆ, ಇಲ್ಲಿ ಈ ಕಡೆ ಡಾಟ್ ಇರುತ್ತೆ. ಸೊ ಆದ್ರಿಂದ CAT ಕ್ಯಾಟ್ ಅನ್ನೋದು ಹೆಂಗ್ ಅವ್ರು ಓದ್ತಾರೆ? 2 ಚುಕ್ಕಿ, ಒಂದು ಚುಕ್ಕಿ ಇದ್ರೆ ಎ, ಈ ಕಡೆ ಬದಿಗೊಂದು ಚುಕ್ಕಿ ಇದ್ರೆ ಟಿ. ಈ ರೀತಿಯಾಗಿ ಕ್ಯಾಟ್ ಅನ್ನೋದನ್ನ ಓದ್ತಾರೆ. ಸೊ ಈ ರೀತಿಯಾಗಿ ಅವರು ಓದೋದನ್ನ ಕಲ್ತ್ಕೊಂತಾ ಬರ್ತಾರೆ.
ದೃಷ್ಟಿವಿಕಲ ವ್ಯಕ್ತಿಗಳು ಬ್ರೈಲ್ ಪದ್ಧತಿಯನ್ನ ಅಕ್ಷರಗಳೊಂದಿಗೆ ಆರಂಭಿಸಿ ನಂತರ ವಿಶೇಷ ಸಂಕೇತಗಳು ಮತ್ತು ಅಕ್ಷರಗಳ ಸಂಯೋಜನೆಯಿಂದ ಕಲಿತಾರೆ. ಈ ವಿಧಾನವು ಸ್ಪರ್ಶದಿಂದ ಗುರುತಿಸುವುದನ್ನ ಅವಲಂಬಿಸಿದೆ. ಪ್ರತಿ ಲಿಪಿಯನ್ನ ನೆನಪಿನಲ್ಲಿ ಇಡಬೇಕು. ಬ್ರೈಲ್ ಅಕ್ಷರಗಳನ್ನ ಕೈಯಿಂದ ಅಥವಾ ಮುದ್ರಣ ಯಂತ್ರದಿಂದ ಸಿದ್ಧಪಡಿಸಬಹುದು. ಬೆರಳಚ್ಚು ಯಂತ್ರಗಳಂತಹ ಸಾಧನಗಳು ಮತ್ತು ಮುದ್ರಣ ಯಂತ್ರಗಳು ಈಗ ಅಭಿವೃದ್ಧಿ ಪಡಿಸಲಾಗಿದೆ. ಸೊ ಇದಿಷ್ಟು ಬೆಳಕು ಈ ಒಂದು ಪಾಠದಲ್ಲಿ ಈ ಬ್ರೈಲ್ ಲಿಪಿ ಹಾಗೂ ಇದಕ್ಕೆಲ್ಲ ಕಾರಣಕರ್ತರಾದಂತಹ ಲೂಯಿಸ್ ಬ್ರೈಲ್ ಹಾಗೂ ಬಹಳ ಪ್ರಸಿದ್ಧಿಯನ್ನ ಪಡೆದಂತಹ ಹೆಲೆನ್ ಎ ಕೆಲ್ಲರ್ ಬಗ್ಗೆ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ವಿ. ಮುಂದಿನ ಕ್ಲಾಸ್ನಲ್ಲಿ ಮತ್ತಷ್ಟು ಆಸಕ್ತಿದಾಯಕವಾದಂತಹ ವಿಷಯವನ್ನ ಕಲ್ತ್ಕೊಳ್ಳೋಣ. ಅಲ್ಲಿವರೆಗೂ ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.